ಬನ್ನಿ ನಮ್ಮೂರ್ ಕಥೆನ ಇನ್ನೊಂದ್ಸತಿ ಕೇಳೋಣ. ಮುರುಡೇಶ್ವರದ ಪೌರಾಣಿಕ ಹಿನ್ನೆಲೆಯನ್ನು ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಮುರುಡೇಶ್ವರ ಇದು ಒಂದು ಆತ್ಮಲಿಂಗ ಕ್ಷೇತ್ರ. ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಸಿದ್ಧ ಗ್ರಾಮ ಅಥವಾ ಊರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಮುರುಡೇಶ್ವರವನ್ನ ಭೂ ಕೈಲಾಸ, ಮುರುಡೇಶ್ವರವನ್ನ ಭೂಸ್ವರ್ಗ ಅಂತ ಎಲ್ಲ ಭಕ್ತಾದಿಗಳು ಕೊಂಡಾಡ್ತಾ ಇದ್ದಾರೆ. ಮುರುಡೇಶ್ವರ ದೇವಸ್ಥಾನದ ಅಥವಾ ಮುರುಡೇಶ್ವರ ದೇವರ ಅಥವಾ ಇಲ್ಲಿಯ ಲಿಂಗದ ಪೌರಾಣಿಕ ಹಿನ್ನೆಲೆಯನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಮ್ಮೆ ಏನಾಗಿತ್ತು ಅಂತ ಹೇಳಿದ್ರೆ, ಕೈಕಸೆ ಅಂದ್ರೆ ರಾವಣನ ತಾಯಿ ಕೈಕಸೆ ಮರಳಿನ ಲಿಂಗವನ್ನ ಮಾಡಿ ಪೂಜಿಸಬೇಕಂತ ಆಸೆ ಹೊತ್ಕೊಂಡು ನೇರವಾಗಿ ಕಡಲ ತಡಿಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಮರಳಿನ ಲಿಂಗವನ್ನ ಮಾಡ್ತಾಳೆ. ಆದ್ರೆ ಏನ್ ಮಾಡೋಣ, ಅಲೆಗಳ ಪ್ರಭಾವ ಹೆಚ್ಚಿತ್ತು. ಆ ಅಲೆಗಳು ಒಂದರ ಮೇಲೆ ಒಂದು ಬಂದು ಇವಳು ಮಾಡಿದ ಲಿಂಗವನ್ನೆಲ್ಲ ಕೊಚ್ಕೊಂಡು ಹೋಗಿಬಿಡ್ತಾರೆ. ಇಷ್ಟಪಟ್ಟಿದ್ರು ನನಗೆ ಮರಳಿನ ಲಿಂಗ ಮಾಡಿ ಪೂಜೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಚಿಂತೆಯಲ್ಲಿ ಕುಳಿತುಕೊಂಡಿರುವ ಸಂದರ್ಭದಲ್ಲಿ ರಾವಣ ಅವಳ ಹತ್ತಿರ ಬರ್ತಾನೆ. ಅಮ್ಮ ಯಾಕೆ ಚಿಂತೆಯಲ್ಲಿದ್ದೆ ಅಂತ ಕೇಳ್ತಾನೆ. ಆಗ ಅವಳು ಎಲ್ಲ ವೃತ್ತಾಂತವನ್ನ ಹೇಳ್ತಾಳೆ. ನಿನಗಾಗಿ ನಾನು ಪರಶಿವನ ಆತ್ಮಲಿಂಗವನ್ನೇ ತಂದು ಕೊಡ್ತೇನೆ, ನೀನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡುವಂತ ಹೇಳ್ತಾನೆ. ತಾಯಿಯ ಮಾತನ್ನ ಈಡೇರಿಸಬೇಕು, ಅವಳ ಆಸೆಯನ್ನ ಈಡೇರಿಸಬೇಕು ಅಂತ ಕಾಂತಾರವನ್ನ ಸೇರಿ ತಪಸ್ಸನ್ನ ಮಾಡ್ತಾನೆ. ಅನ್ನ ಆಹಾರಾದಿಗಳನ್ನು ಬಿಟ್ಟು ಘನಘೋರ ತಪಸ್ಸು ಮಾಡಿದ್ರು ಪರಶಿವ ರಾವಣನಿಗೆ ಒಲಿಯುವುದೇ ಇಲ್ಲ. ಒಮ್ಮೆಲೆ ಪರಶಿವನ ಮೇಲೆ ಸಿಟ್ಟಾಗ್ತಾನೆ. ಪರಶಿವ ಮತ್ತು ಪಾರ್ವತಿ ಇರುವಂತಹ ಕೈಲಾಸ ಪರ್ವತವನ್ನೇ ಎತ್ತುವುದಕ್ಕೆ ಮುಂದಾಗ್ತಾನೆ. ರಾವಣನ ಈ ಪರಮ ಭಕ್ತಿಗೆ ಮೆಚ್ಚಿದಂತಹ ಈಶ್ವರ ನಿನಗೆ ಏನು ಬರಬೇಕು ಅಂತ ರಾವಣನಿಗೆ ಕೇಳ್ತಾನೆ. ಆದ್ರೆ ಏನಾಗಿತ್ತು ಕೇಳಿದ್ರೆ, ಈ ಎಲ್ಲ ವಿಚಾರ ನಾರದರು ಗಮನಿಸ್ತಾ ಇದ್ರು. ಎಲ್ಲಿಯಾದರೂ ರಾವಣ ಆತ್ಮಲಿಂಗವನ್ನ ತೆಗೆದುಕೊಂಡು ಭೂಲೋಕಕ್ಕೆ ಇಟ್ರೆ ಇಲ್ಲಿರುವ ದೇವಲೋಕದಿಂದ ಹಿಡಿದು 3 ಲೋಕಕ್ಕೂ ಅನಾಹುತ ತಪ್ಪಿದ್ದಲ್ಲ. ಈ ಅನಾಹುತವನ್ನು ತಪ್ಪಿಸಬೇಕು ಅಂತಾದ್ರೆ ರಾವಣ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗಿ ಭೂಲೋಕದಲ್ಲಿ ಇಡಬಾರ್ದು. ಇದಕ್ಕೆ ಏನಾದ್ರೂ ಮಾಡೋದು ಉಪಾಯವನ್ನು ಹೆಣಿಬೇಕು ಅಂತ ಹೇಳಿ ನಾರದರು ಒಳಗೆ ಒಂದು ಉಪಾಯವನ್ನು ಹೆಣಿತಾರೆ. ಆ ಉಪಾಯ ಏನು ಕೇಳಿದ್ರೆ, ರಾವಣ ಕೈಲಾಸಕ್ಕೆ ಬಂದು ಪರಶಿವ ಮತ್ತು ಪಾರ್ವತಿಯನ್ನ ಕಂಡಾಗ ಅವನಿಗೆ ತಾನು ಆತ್ಮಲಿಂಗವನ್ನು ಪಡೆಯುವುದಕ್ಕೆ ಬಂದಿದ್ದೇನೆ ಎನ್ನುವುದೇ ಮರ್ತೋಗ್ಬಿಡ್ತದೆ. ಆವಾಗ ಪರಶಿವ ಕೇಳ್ತಾನೆ, ನಿನಗೆ ಏನ್ ಬೇಕು ಅಂತ ಕೇಳಿದಾಗ ಆತ ತಕ್ಷಣ ನಿನ್ನ ಹೆಂಡತಿಯಾದ ಪಾರ್ವತಿಯೇ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನನಗೆ ನಿನ್ನ ಹೆಂಡತಿಯಾದ ಪಾರ್ವತಿಯನ್ನೇ ಕೊಡುವಂತ ಹೇಳ್ತಾನೆ. ರಾವಣನ ಭಕ್ತಿಗೆ ಮೆಚ್ಚಿದಂತ ಪರಶಿವ ನೇರವಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಪಾರ್ವತಿಯನ್ನ ಅವನಿಗೆ ಕೊಟ್ಟು ಬಿಡ್ತಾನೆ. ಪಾರ್ವತಿಯನ್ನ ಕರ್ಕೊಂಡು ರಾವಣ ತನ್ನ ಪುರದತ್ತ ಬರ್ತಾ ಇರುವ ಸಂದರ್ಭದಲ್ಲಿ ನಾರದರು ಹೋಗಿ ಅವನ್ನ ತಡಿತಾರೆ. ನಾರದರಿಗೆ ತಲೆ ಬಿಸಿ ಆಗ್ತದೆ. ನಾನು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿ ಹೋಯ್ತಲ್ಲ, ಈ ರಾವಣ ಪಾರ್ವತಿಯನ್ನೇ ಅಪೇಕ್ಷೆ ಪಟ್ಟನಲ್ಲ, ಏನಾದ್ರೂ ಮಾಡಿ ಪಾರ್ವತಿ ದೇವಿಯನ್ನು ರಕ್ಷಿಸಬೇಕು. ರಾವಣನನ್ನ ಮಾತನಾಡಿಸ್ತಾರೆ. ರಾವಣ ನಾರದನನ್ನ ಕಂಡು, ಏನು ನಾರದ್ರೆ ಅಂತ ಕೇಳ್ತಾನೆ. ಏನಿಲ್ಲ ಮಾರಾಯ, ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದೀಯ ಅನ್ನೋದು ನಿನ್ಗೆ ಪರಿ ಉಂಟಾ ಅಥವಾ ಆಲೋಚನೆ ಉಂಟಾ ಅಂತ ಕೇಳಿದಾಗ, ಯಾಕೆ ಪಾರ್ವತಿ ದೇವಿಯನ್ನು ಕರ್ಕೊಂಡು ಬಂದಿದ್ದೇನೆ. ಅಯ್ಯ ಹೆಡ್ಡ, ಪರಮೇಶ್ವರ ನಿನಗೆ ಪಾರ್ವತಿಯನ್ನ ಕೊಟ್ಟಿದ್ದಾನಂತ ತಿಳ್ಕೊಂಡ್ಯಾ? ಒಮ್ಮೆ ನೋಡು, ಅವಳು ಪಾರ್ವತಿ ಅಲ್ಲ, ಅವಳು ಮಹಾಕಾಳಿ. ಅವಳು ಈಶ್ವರ ನಿನಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿ ನಾರದರು ನಗ್ತಾರೆ. ಒಮ್ಮೆಲೆ ಸಿಟ್ಟಾದಂತಹ ರಾವಣ ಹಿಂದಿರುಗಿ ನೋಡ್ತಾನೆ. ಈಶ್ವರ ಪಾರ್ವತಿಯನ್ನ ರಾವಣನಿಗೆ ಕೊಡುವಾಗಲೇ ಹೇಳಿದ್ದ, ನೀನು ಪಾರ್ವತಿಯನ್ನ ಕರ್ಕೊಂಡು ಹೋಗುವಾಗ ಭೂಲೋಕಕ್ಕೆ ಒಮ್ಮೆಲೂ ಹಿಂತಿರುಗಿ ನೋಡಬೇಡ ಅಂತ. ಬೆಚ್ಚಿ ಬಿದ್ದ ರಾವಣ ನಾನು ಕರೆದುಕೊಂಡು ಬಂದಂತ ಪಾರ್ವತಿ ಎಲ್ಲಿ ಅಂತ ಅರಸುತ್ತಾ ಹೋಗ್ತಾನೆ. ಆದ್ರೆ ಏನಾಗಿರ್ತದೆ ಕೇಳಿದ್ರೆ, ಮಾಯಾಸುರನ ಮಗಳಾದಂತ ಮಂಡೋದರಿಯನ್ನ ಕಂಡು ಅವಳೇ ಪಾರ್ವತಿ ಅಂತ ಭ್ರಮಿಸಿ ಅವಳನ್ನ ಮದುವೆಯಾಗಿ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ತಾಯಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಹೋಗ್ತಾನೆ. ಕೈಕಸಿ ಇದನ್ನ ಕಂಡು ಬೆರಗಾಗ್ತಾಳೆ. ಅಯ್ಯೋ ಮಗನೇ, ನೀನು ಕರ್ಕೊಂಡು ಬಂದಿದ್ದು ಪಾರ್ವತಿ ದೇವಿ, ಸಾಕ್ಷಾತ್ ನಮಗೆಲ್ಲರೂ ತಾಯಿ ಸ್ವರೂಪಿಣಿಯಾದಂತ ಆ ಮಾತೆಯನ್ನ ಕರ್ಕೊಂಡು ಬಂದು ನೀನು ಹೀಗೆ ಹೇಳ್ತಾ ಇದ್ಯಲ್ಲೋ, ಇದು ಮಹಾ ಅಪರಾಧ ಮಗನೇ. ನಾನು ಹೇಳಿದ್ದು ನಿನಗೆ ಆತ್ಮಲಿಂಗವನ್ನು ತರಲಿಕ್ಕೆ, ನೀನು ಅದು ಮಾಡಿದ್ದೇನು ಅಂತ ಹೇಳಿ ರಾವಣನಿಗೆ ಕೈಕಸೆ ಮನವರಿಕೆ ಮಾಡ್ತಾರೆ. ತಾಯಿಯ ಮಾತನ್ನ ಕೇಳಿ ಇದೆಲ್ಲ ದೇವತೆಗಳ ಹುನ್ನಾರ ಅಮ್ಮ ಕಾಂತಾರವನ್ನ ಸೇರಿ ಶಿವನ ಕುರಿತು ಒಂಟಿಗಾಲಲ್ಲಿ ತಪಸ್ಸನ್ನ ಮಾಡ್ತಾನೆ. ಆಗಲೂ ಪರಶಿವ ಒಲಿಯುವುದಿಲ್ಲ. ಇದನ್ನ ಅರಿತಂತ ಆತ ದಶಕಂಠನಾದಂತ ರಾವಣ ತನ್ನ ಒಂದೊಂದು ಶಿರವನ್ನ ಭಗವಂತನಾದಂತಹ ಈಶ್ವರನಿಗೆ ಅರ್ಪಿಸ್ತಾ ಹೋಗ್ತಾನೆ. ಹೀಗೆ ತನ್ನ 10 ಶಿರವನ್ನ ಅರ್ಪಿಸಿ ಕೊನೆಗೆ ತನ್ನ ಕೊನೆಯ ಶಿರವನ್ನು ಅರ್ಪಿಸುವುದಕ್ಕೆ ಮುಂದಾದಾಗ ಪರಶಿವ ಒಲಿದು ಬರ್ತಾನೆ. ಆಗ ಕೇಳ್ತಾನೆ, ಮಗನೇ ರಾವಣ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ನಿಷ್ಠೆಗೆ ಮೆಚ್ಚಿದ್ದೇನೆ, ಏನ್ ಬೇಕು ಕೇಳ್ತಾನೆ. ನನಗೆ ನಿನ್ನ ಆತ್ಮಲಿಂಗ ಬೇಕು ಅಂತ ಕೇಳ್ತಾನೆ. ಪರಶಿವ ಚಿಂತೆ ಮಾಡುವುದಿಲ್ಲ, ಯೋಚನೆ ಮಾಡುವುದೇ ಇಲ್ಲ. ಆ ಕ್ಷಣಕ್ಕೆ
ರಾವಣನ ಕೈಗೆ ಆತ್ಮಲಿಂಗವನ್ನ ಕೊಟ್ಟೇ ಬಿಡ್ತಾನೆ. ಆದ್ರೆ ಹೇಳ್ತಾನೆ, ಮಗು ರಾವಣ, ಆದರೆ ಒಂದು ನಿಬಂಧನೆ, ನೀನು ಭೂಲೋಕಕ್ಕೆ ಈ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಾಗ ಎಲ್ಲಿಯಾದರೂ ನೀನು ಇದನ್ನ ಭೂಸ್ಪರ್ಶ ಮಾಡಿದೆಯೋ ಅಲ್ಲಿಯೇ ಈ ಲಿಂಗ ಸ್ತಬ್ಧವಾಗಿ ಹೋಗುತ್ತದೆ. ನಾರದ್ರು ಮತ್ತೆ ಗಲಿಬಿಲಿಗೊಂಡ್ರು. ಅಯ್ಯೋ, ಮತ್ತೆ ಈ ರಾವಣ ಆತ್ಮಲಿಂಗವನ್ನ ಪಡ್ಕೊಂಡು ಬಂದ್ಬಿಟ್ನಲ್ಲ, ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣುವಿನ ನಿರ್ದೇಶನದಂತೆ ವಿಘ್ನ ನಿವಾರಕನಾದಂತಹ ಗಣಪತಿಯಲ್ಲಿ ಹೋಗಿ ಈ ವಿಷಯವನ್ನ ಮಂಡಿಸ್ತಾರೆ. ಆಗ ಗಣಪತಿ ಬ್ರಾಹ್ಮಣ ವಟುರೂಪನಾಗಿ ರಾವಣನ ಎದುರಿಗೆ ಹೋಗ್ತಾನೆ, ನಿಲ್ತಾನೆ. ಇತ್ತ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಹಗಲಿನಲ್ಲಿ ಸೂರ್ಯನಿಗೆ ಮರೆ ಮಾಡ್ತಾನೆ. ಸಂಜೆಯ ಅನುಭವವನ್ನ ಅಥವಾ ಸಂಜೆಯ ವಾತಾವರಣವನ್ನ ಹುಟ್ಟಿಸ್ತಾನೆ. ಸಂಜೆ ಆಯ್ತಲ್ಲ, ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ಬೇಕಲ್ಲ ಅಂತ ಆಲೋಚನೆ ಮಾಡಿದ ರಾವಣ, ಏನ್ ಮಾಡ್ಲಿ, ನಾನು ಸಂಧ್ಯಾ ವಂದನೆ ಮಾಡ್ಲೇಬೇಕಲ್ಲ, ಆದ್ರೆ ಈ ಲಿಂಗವನ್ನ ಎಲ್ಲಿಡ್ಲಿ, ಕೆಳಗಿಡ್ಲಿಕ್ಕಿಲ್ಲ ಎಂದು ಯೋಚಿಸುತ್ತಿರುವಾಗ ದೂರದಲ್ಲಿ ದನ ಮೇಯಿಸುತ್ತಿರುವಂತಹ ವಟುರೂಪದ ಗಣಪತಿಯನ್ನ ಕಾಣ್ತಾನೆ. ಅವನ ಎಡೆಗೆ ಸಾರಿ, ಅಯ್ಯ ನನಗೊಂದು ಸಹಾಯ ಮಾಡ್ಬೇಕಲ್ಲ, ತ್ರಿಕಾಲ ಸಂಧ್ಯಾ ವಂದನೆ ಮಾಡುವುದು ನಮ್ಮಂತವರ ಧರ್ಮ, ದಯವಿಟ್ಟು ನದಿ ತೀರಕ್ಕೆ ಹೋಗಿ ನಾನು ತ್ರಿಕಾಲ ಸಂಧ್ಯಾ ವಂದನೆಯನ್ನ ಮಾಡಿ ಬರ್ತೇನೆ, ಸ್ವಲ್ಪ ಈ ಲಿಂಗವನ್ನ ಹಿಡ್ಕೊಳ್ತೀಯಾ ಅಂತ ಕೇಳ್ತಾನೆ. ಅದಕ್ಕೇನು, ನೀನು ಕೊಟ್ಟಿದ್ದನ್ನ ನಾನು ಮಾಡ್ತೇನೆ, ಹಿಡ್ಕೊಳ್ತೇನೆ, ಆದ್ರೆ ಒಂದು ನನಗೂ ಸಮಯ ಆಗ್ತಾ ಉಂಟು, ಸಂಜೆ ಆಗ್ತಾ ಉಂಟು, ನಾನು ಆದಷ್ಟು ಬೇಗ ಹೋಗ್ಬೇಕು, ದಯವಿಟ್ಟು ನಾನು 3 ಸಲ ಕೂ ಹಾಕ್ತೇನೆ ಅಥವಾ 3 ಸಲ ನಿನ್ನ ಕರಿತೇನೆ, 3 ಸಲ ಕರೆಯುವ ಒಳಗಾಗಿ ನೀನು ಬಂದರೆ ಸರಿ, ಇಲ್ಲ ಅಂದ್ರೆ ನೀನು ಕೊಟ್ಟಂತ ಈ ಲಿಂಗವನ್ನ ಭೂಮಿ ಮೇಲೆ ಇಡ್ತೇನೆ ಅಂತ ಹೇಳ್ತಾರೆ. ವೀಕ್ಷಕರೇ, ಇದೆಲ್ಲ ನಡೀತಾ ಇರುವುದು ಭೂ ಕೈಲಾಸವಾದ ಗೋಕರ್ಣದ ಕಡಲ ತೀರದಲ್ಲಿ. ಆ ಹೊತ್ತಿಗೆ ಆತ ರಾವಣನಿಂದ ಲಿಂಗವನ್ನ ಪಡ್ಕೊಳ್ತಾನೆ. ಬ್ರಾಹ್ಮಣ ಒಟ್ಟು ಗಣಪತಿ ಕ್ಷಣಾರ್ಧದಲ್ಲೇ ನಾರದರು ಆಗಮಿಸಿ 3 ಸಲ ಆತನ ಹೆಸರನ್ನ ಆದಷ್ಟು ಬೇಗ ಕೂಗಿ ಈ ಲಿಂಗವನ್ನ ಭೂಸ್ಪರ್ಶ ಮಾಡುವಂತ ಹೇಳ್ತಾರೆ. ನಾರದರು ಹೇಳಿದ ತಕ್ಷಣ ಗಣಪತಿ ಏನ್ ಮಾಡ್ತಾನೆ ಗೊತ್ತಾ, ರಾವಣ 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 ಅಂತ ಕೂಗಿ ಬಿಡ್ತಾನೆ. ರಾವಣ ಹೋಗಿ ಮುಟ್ಟದೇ ಇರುವ ಆ ಸಂದರ್ಭಕ್ಕೆ ರಾವಣ 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 ಅಂತ 3 ಸಲ ಕೂಗಿ ಲಿಂಗವನ್ನ ಕೆಳಗಿಡ್ತಾನೆ. ಆ ಕ್ಷಣಕ್ಕೆ ಲಿಂಗ ಅಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತದೆ. ಒಮ್ಮೆಲೆ ಕೂಗಿ ಓಡಿ ಹೇಳ್ತಾ ಇದ್ದಾರೆ, ಇಡಬೇಡ ಇಡಬೇಡ ಇಡಬೇಡ, ಲಿಂಗವನ್ನ ಸ್ಪರ್ಶಿಸಬೇಡ, ಭೂಸ್ಪರ್ಶ ಮಾಡಬೇಡ ಅಂತ ಹೇಳಿದ್ರು ಕೇಳದಂತ ಏನು ಗಣಪತಿ ಇಟ್ಟಿದ್ದನ್ನ ಕಂಡಂತ ರಾವಣ ಸಿಟ್ಟಿಗೆದ್ದು ಬ್ರಾಹ್ಮಣ ವಟುರೂಪದಲ್ಲಿರುವಂತ ಗಣಪತಿಯ ನೆತ್ತಿಯ ಮೇಲೆ ಒಂದು ಗುದ್ದಿ ಬಿಡ್ತಾನೆ. ವೀಕ್ಷಕರೇ, ನೀವು ಗೋಕರ್ಣಕ್ಕೆ ಹೋದಾಗ ನಿಮಗೆ ಗೊತ್ತಾಗ್ತದೆ, ಅಲ್ಲಿ ಪ್ರಾರಂಭದಲ್ಲೇ ಗಣಪತಿಯ ವಿಗ್ರಹದ ಒಂದು ದೇವಸ್ಥಾನ ಕಾಣುತ್ತದೆ. ಅಲ್ಲಿ ಗಣಪತಿ ಕುಬ್ಜನಾಗಿ ಕಾಣಸಿಗ್ತಾನೆ. ತಲೆ ಊನವಾದಂತ ಒಂದು ಸ್ಥಿತಿಯಲ್ಲಿ ಗಣಪತಿ ದೇವರು ನಮಗೆ ಕಾಣುತ್ತದೆ. ಇದೇ ಕಾರಣ ಗಣಪತಿಯ ತಲೆಯ ಮೇಲೆ ರಾವಣ ಸಿಟ್ಟಾಗಿ ಹೊಡೆದಂತ ಸ್ಥಿತಿಯಲ್ಲಿ ನಮಗೆ ಗಣಪತಿ ಕಾಣ್ತಾನೆ. ಮುಂದೇನಾಗ್ತದೆ ಅಂತ ಹೇಳಿದ್ರೆ, ಲಿಂಗ ಪ್ರತಿಷ್ಠಾಪನೆಗೊಳ್ತದೆ, ಭೂಮಿಯ ಮೇಲೆ ಸ್ತಬ್ಧವಾಗಿ ಹೋಗ್ತದೆ. ಇದನ್ನ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಈತ ಆ ಲಿಂಗವನ್ನ ಪಡೆಯಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾನೆ. ರಾವಣ ಅಲುಗಾಡಿಸ್ತಾನೆ, ಕೀಳುವ ಪ್ರಯತ್ನ ಮಾಡ್ತಾನೆ, ಅಸಾಧ್ಯ ಆಗ್ತದೆ, ಅದನ್ನು ಪಡಿಲಿಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ಸ್ಥಿತಿಯಲ್ಲಿದ್ದಂತ ರಾವಣ ಮತ್ತೆ ಕೆರಳ್ತಾನೆ. ಕೆರಳಿ ಲಿಂಗವನ್ನ ಪುಡಿ ಮಾಡಲು ಹೊರಡ್ತಾನೆ. ಲಿಂಗದ ಮೇಲೆ ಹೊಡಿತಾನೆ, ಗುದ್ದುತ್ತಾನೆ. ಆಗ ಲಿಂಗ ಸಿಡಿಯಲ್ಪಡ್ತದೆ. ಹೀಗೆ ಸಿಡಿಯಲ್ಪಟ್ಟಂತ ಒಂದೊಂದು ತುಂಡನ್ನ ಸುತ್ತಮುತ್ತಲ ಎಲ್ಲ ದಿಕ್ಕುಗಳಿಗೆ ಎಸಿತಾನೆ. ಆ ಒಂದೊಂದು ಆತ್ಮಲಿಂಗದ ತುಂಡು ಬಿದ್ದ ಸ್ಥಳಗಳು ಆತ್ಮಲಿಂಗ ಕ್ಷೇತ್ರ ಆಗ್ತದೆ. ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಹಾಗೆ ಮುರುಡೇಶ್ವರ. ಆತ್ಮಲಿಂಗದ ತಳಭಾಗದ ಆ ಒಂದು ತುಂಡಿರುವ ಕ್ಷೇತ್ರವೇ ಗೋಕರ್ಣನಾಥೇಶ್ವರ, ಮಹಾಬಲೇಶ್ವರ ಅಂತ ಆಗ್ತದೆ. ಪಂಚಕ್ಷೇತ್ರಗಳಾಗಿ ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣಲ್ಪಡ್ತಾ ಇದೆ. ಮುರುಡೇಶ್ವರ ಭೂಮಿಯ ಮೇಲೆ ಒಂದು ಏನು ಭಗವಂತನ ಸ್ವರೂಪಿಯಾದಂತ ಒಂದು ಜೀವ ಹುಡ್ತದೆ. ಆ ಜೀವವೇ ದಿವಂಗತ ಡಾಕ್ಟರ್ ಆರ್.ಎನ್. ಶೆಟ್ಟಿ ಅವರು. ಇಡೀ ಮುರುಡೇಶ್ವರದ ಅಭಿವೃದ್ಧಿಗೆ ಅಥವಾ ಮುರುಡೇಶ್ವರ ದೇವಸ್ಥಾನದ ನಿರ್ಮಾತೃ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಏನು ಪ್ರಪಂಚದಲ್ಲೇ ಮುರುಡೇಶ್ವರ ದೇವಸ್ಥಾನ ಇಷ್ಟು ವಿಜೃಂಭಿಸ್ತಾ ಇದೆ, ಇಷ್ಟು ಹೆಸರು ಮಾಡ್ತಾ ಇದೆ, ಪ್ರವಾಸಿ ಕೇಂದ್ರದಲ್ಲಿ ಒಂದಾಗಿ ಮೆರೀತಾ ಇದೆ ಅಂತ ನಾವು ಏನು ಹೇಳ್ತೇವಲ್ಲ, ಇದಕ್ಕೆ ಕಾರಣ ಪರಮ ಪೂಜ್ಯ ಡಾಕ್ಟರ್ ಆರ್.ಎನ್. ಶೆಟ್ಟಿ ಅವರು ಕಾರಣ.